Good morning, everyone, student. Today, continuing class on financial accounting, problems on how to prepare the final accounts. The inka ತಯಾರು ಮಾಡ್ರಿ ಟೋಟಲ್ ಡೆಟಾಸ್ ಅಕೌಂಟು, ಟೋಟಲ್ ಕ್ರೆಡಿಟರ್ಸ್ ಅಕೌಂಟು, ಸ್ಟೇಟ್ಮೆಂಟ್ ಆಫ್ ಅಫೇರ್ಸು, ಬಿಲ್ಸ್ ರಿಸೀವಬಲ್ಲು, ಬಿಲ್ಸ್ ಪೇಯಬಲ್ ಅಕೌಂಟ್ನ ಕಲ್ತ್ರಿ. ನಂತರ ನೆಕ್ಸ್ಟ್ ಏನು ಬಿಡಿಸ್ಬೇಕ್ರಿ, ಟೋಟಲ್ ಡೆಟಾಸ್ ಅಕೌಂಟು, ಕ್ರೆಡಿಟರ್ಸ್ ಅಕೌಂಟು ಬಿಡಿಸಿದ ನಂತರ ಫೈನಲ್ ಅಕೌಂಟನ್ನು ಬಿಡಿಸಬೇಕು. ಫೈನಲ್ ಅಕೌಂಟ್ ಮೀನ್ಸ್ ಟ್ರೇಡಿಂಗ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇವನ್ನ ಎರಡು ಅಕೌಂಟನ್ನು ಎದಕ್ಕೆ ಬಿಡಿಸ್ಬೇಕು ಅಂತ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎದಕ್ಕೆ ಬಿಡಿಸ್ಬೇಕಂದ್ರೆ ರೀ, ನಮಗೆ ಬಿಸ್ನೆಸ್ಸಿಂದ ಎಷ್ಟು ಪ್ರಾಫಿಟ್ ಆಯಿತು ಅನ್ನೋ ತಿಳ್ಕೋ ಸಂಬಂಧ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಬಿಡಿಸ್ಬೇಕು. ನಂತರ ಬ್ಯಾಲೆನ್ಸ್ ಶೀಟ್ನ ಎದಕ್ಕೆ ಬಿಡಿಸ್ಬೇಕಂದ್ರೆ ನಮ್ಮ ಬಿಸ್ನೆಸ್ ಪೊಸಿಷನ್ ಇರ್ತಕ್ಕಂಥ ಆಸ್ತಿಗಳು ಮತ್ತು ಋಣಭಾರಗಳು ಅಂದರೆ ಕೊಡ್ತಕ್ಕಂಥ ಋಣಭಾರಗಳು ಎಷ್ಟಿದಾವೆ ಮತ್ತು ಆಸ್ತಿ ಎಷ್ಟು ತಿಳ್ಕೋ ಸಂಬಂಧ ಏನು ಮಾಡ್ತೀವಿ ಅಲ್ಲಿ ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ಬೇಕಂದ್ರೆ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಪೊಸಿಷನ್ ತಿಳ್ಕೋ ಸಂಬಂಧ ಏನು ಮಾಡ್ತೀವಿ ನಾವು ಅಲ್ಲಿ ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ಬೇಕಾಗ್ತದೆ. ಹೀಗಾಗಿ ಇಲ್ಲಿ ನೋಡಿ ಫಸ್ಟ್ ಪ್ರಾಬ್ಲಮ್ ಏನ ಪ್ರಾಬ್ಲಮ್ಸ್, ಯು ಆರ್ ಗಿವನ್ ಬಿಲೋ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫ್ರಮ್ ದಿ ಬುಕ್ಸ್ ಆಫ್ ಶ್ರೀ ಅಶೋಕ್ ಹೂ ಮೇಂಟೆನೆನ್ಸ್ ಹೀಸ್ ಅಕೌಂಟ್ಸ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಮಿಸ್ಟರ್ ಅಶೋಕ್ ಅವ್ರು ಏನು ಮಾಡ್ಯಾರಿ, ಸಿಂಗಲ್ ಎಂಟ್ರಿ ಸಿಸ್ಟಮನ್ನು ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡ್ಯಾರ. ಹೀಗಿದ್ದಾಗ ಫಸ್ಟ್ ಒಂದು ಏನು ಕೊಟ್ಟಾರಿ, ಬ್ಯಾಲೆನ್ಸ್ ಶೀಟ್ ಮೀನ್ಸ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2015 ಅಂತ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಕೊಟ್ಬಿಟ್ಟಾರೆ. ಓಪನಿಂಗ್ ಬ್ಯಾಲೆನ್ಸ್ ಏನೇನು ಅವರು ಕೊಟ್ಬಿಟ್ಟಾರೆ. ಬ್ಯಾಂಕ್ ಲೋನ್ ಎಷ್ಟು ಅದ ರೀ, ಲಯಬಿಲಿಟಿ ಸೈಡು ಲಯಬಿಲಿಟೀಸ್ ಅಮೌಂಟ್, ಅಸೆಟ್ ಅಮೌಂಟ್ ಮೀನ್ಸ್ ಜಸ್ಟ್ ಲೈಕ್ ಏನ್ರದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಅವರು ಕೊಟ್ಬಿಟ್ಟಾರೆ. ಓಪನಿಂಗ್ ಬ್ಯಾಲೆನ್ಸ್ ಏನೇನು ಏನೇನವಲ್ಲ ಎಲ್ಲ ಕೊಟ್ಬಿಟ್ಟಾರೆ. ಏನೇಂದವ್ರಿ, ಬ್ಯಾಂಕ್ ಲೋನ್ 7,000, ಸನ್ರಿ ಕ್ರೆಡಿಟರ್ಸ್ 25,000, ಅಶೋಕ ಕ್ಯಾಪಿಟಲ್ ಅಂದ್ರೆ ಮೀನ್ಸ್ ಓಪನಿಂಗ್ ಕ್ಯಾಪಿಟಲ್ 12,000. ನಂತರ ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್ 1,000, ಸನ್ರಿ ಡೇಟರ್ಸ್ 12,000, ಸ್ಟಾಕ್ 14,000, ಪ್ಲಾಂಟ್ ಆ್ಯಂಡ್ ಮಷನರಿ 8,000, ಬಿಲ್ಡಿಂಗ್ 9,000, ಟೋಟಲ್ 44,000 ಏನದು ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಕೊಟ್ಟಾರ. ನಂತರ ನೆಕ್ಸ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಫಾರ್ ದ ಇಯರ್ ಈ ವರ್ಷದಲ್ಲಿ ಅಂದರೆ 2015-16 ಏನು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗೈತಿ ಅಂದ್ರೆ ಏನು ಬಿಸ್ನೆಸ್ ಆಗ್ಯದ ಅದನ್ನೆಲ್ಲ ಕೊಟ್ಟಾರಿ. ಮೀನ್ಸ್ ಅಂದ್ರೆ ಏನು ರೀ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಅಂತ ನಾವು ಕರಿತೀವಿ. ಇದೇನು ರೀ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್. ಇಲ್ಲಿ ನೋಡಿರಿ, ಬ್ಯಾಲೆನ್ಸ್ ಬ್ರಾಟ್ ಮೀನ್ಸ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ರೀ 1,000, ಕ್ಯಾಶ್ ಸೇಲ್ಸ್ 8,000, ಸೇಲ್ ಆಫ್ ಪ್ಲಾಂಟ್ 3,000, receipt from datas means cash receipt from datas 37,000, loan from desai and loan ಅನ್ನು ತೊಗೊಂಡ್ರೆ ಎಷ್ಟು 9,100. ನಂತರ ನೆಕ್ಸ್ಟ್ ಪೇಮೆಂಟ್ ಸೈಡ್ ಬ್ಯಾಂಕ್ ಲೋನ್ ಪೇಡ್ 5,000, ಸ್ಯಾಲರೀಸ್ 4,400, wages 1,400, payment to creditors 40,000 means cash paid to creditors, office expenses 900, drawings 3,000, purchase furniture 2,000, closing cash balance 1,400. Total entry 58,100 into total cash account. Total means receipt from payment account or cash account ಅಂತ ಕರಿತೀವಿ. ನಂತರ ನೆಕ್ಸ್ಟ್ ಅದರ್ ಇನ್ಫಾರ್ಮೇಷನ್ ಇನ್ನು ಕೊಟ್ಟಾರೆ. ಅದರ್ ಇನ್ಫಾರ್ಮೇಷನ್ ಅಡ್ಜಸ್ಟ್ಮೆಂಟ್, ಟೋಟಲ್ ಸೇಲ್ಸ್ 62,000, ಡಿಸ್ಕೌಂಟ್ ಅಲೌಡ್ ಟು ಡೇಟರ್ಸ್ 800, ಟೋಟಲ್ ಪರ್ಚೇಸ್ 47,000, ಡಿಸ್ಕೌಂಟ್ allowed by sundry creditors 700, closing stock on 31/3/2016 21,000. Prepare trading profit and loss account and balance sheet as on 31/3/2016 after providing for doubtful debts at 5% on debtors and depreciation on 2% on building. Doubtful debt ಎಷ್ಟು ಅದ ರೀ 5% ಅದ, ಡೆಪ್ರಿಸಿಯೇಷನ್ ಡೆಪ್ರಿಸಿಯೇಷನ್ at ಬಿಲ್ಡಿಂಗ್ ಮೇಲೆ 2% ಡೆಪ್ರಿಸಿಯೇಷನ್ ಅದರ್. ಇದಿಷ್ಟು ಪ್ರಾಬ್ಲಮ್. ಹೀಗಿದ್ದಾಗ ಇಲ್ಲಿ ನಾವು ಫೈನಲ್ ಅಕೌಂಟನ್ನು ಬಿಡಿಸ್ಬೇಕಾದ್ರೆ ನಮಗೆ ಏನೇ ಇನ್ಫಾರ್ಮೇಷನ್ ಬೇಕು. ಫಸ್ಟ್ ನಮಗೆ ಸೇಲ್ಸ್ ಬೇಕು, ಅಂದ್ರೆ ಸೇಲ್ಸ್ ಕೊಟ್ಟಾನ, ಟೋಟಲ್ ಸೇಲ್ಸ್ ಕೊಟ್ಟಾನ, ಟೋಟಲ್ ಪರ್ಚೇಸ್ ಕೊಟ್ಟಾನ. ಆದ್ರೆ
ಇಲ್ಲಿ ನಾವು ಡೇಟಾಸ್ ಅಕೌಂಟ್ ಮತ್ತು ಕ್ರೆಡಿಟಾಸ್ ಅಕೌಂಟ್ ಕಂಪಲ್ಸರಿ ಬಿಡಿಸ್ಬೇಕು. ಎದಕ್ಕೆ ಬಿಡಿಸ್ಬೇಕು ರೀ? ಡೇಟಾಸ್ ಅಕೌಂಟು ಕ್ರೆಡಿಟಾಸ್ ಅಕೌಂಟ್ ಎದಕ್ಕೆ ಬಿಡಿಸ್ಬೇಕಂದ್ರೆ ಕ್ಲೋಸಿಂಗ್ ಡೇಟಾಸ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಕ್ರೆಡಿಟಾಸ್ ಕೊಟ್ಟಿಲ್ಲ, ಅದನ್ನು ತಿಳ್ಕೋ ಸಂಬಂಧ ಏನು ಬಿಡಿಸ್ಬೇಕು ನಾವು? ಟೋಟಲ್ ಡೇಟಾಸ್ ಅಕೌಂಟು ಕ್ರೆಡಿಟಾಸ್ ಅಕೌಂಟ್ ಬಿಡಿಸ್ಬೇಕು. ನಂತರ ನೆಕ್ಸ್ಟ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ಬೇಕು. ಹೀಗಿದ್ದಾಗ ಫಸ್ಟ್ ನಾವು ಸೊಲ್ಯೂಷನ್ ಫಸ್ಟ್ ಏನು ಬಿಡಿಸ್ಬೇಕು ರೀ? ಸೊಲ್ಯೂಷನ್ ಏನು ಮಾಡ್ಕೋಬೇಕು ರೀ? ಡೇಟಾಸ್ ಅಕೌಂಟನ್ನು ಬಿಡಿಸ್ಬೇಕು. ಡೇಟಾಸ್ ಅಂತ ತೊಗೋಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್ ಇಲ್ಲದ ಎಲ್ಲಿ ಅದ ರೀ? ಈ 12,000 ಇಲ್ಲಿ ತೊಗೋಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ 54,000 ಹೆಂಗೆ ಬರುತ್ತೆ ಅಂದ್ರೆ ರೀ, ಟೋಟಲ್ ಸೇಲ್ಸ್ ಎಷ್ಟು ರೀ? 62,000 ಅಥವಾ ಮೈನಸ್ ಏನು ಮೈನಸ್ ಮಾಡ್ಕೋಬೇಕು ರೀ? ಮೈನಸ್ ಕ್ಯಾಶ್ ಸೇಲ್ಸ್ 8,000 ಲೆಸ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು ರೀ? ಟೋಟಲ್ ಸೇಲ್ಸ್ 62,000 ಅದ. ಈ 62,000 ಮೈನಸ್ 8,000 ಲೆಸ್ ಮಾಡ್ಕೋಬೇಕು. ಏನು ರೀ ಇದು? ಕ್ಯಾಶ್ ಸೇಲ್ಸು. ರಿಮೈನಿಂಗ್ ಬ್ಯಾಲೆನ್ಸ್ 54,000 ಈಸ್ ಕ್ರೆಡಿಟ್ ಸೇಲ್ಸ್. ನಂತರ ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಎಲ್ಲ ಅದ ರೀ? ಇಲ್ಲ ಅದ 37,000. ಈ ಅಮೌಂಟನ್ನು ಇಲ್ಲಿ ತೊಗೋಬೇಕು. ನಂತರ ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅಲೌಡ್ ಎಷ್ಟದ? 800. ಇಲ್ಲಿ ಅದ 800. ಇಲ್ಲಿ ಪೇಮೆಂಟ್ ಸೈಡ್ ಇರ್ತದೆ. ಡಿಸ್ಕೌಂಟ್ ಅಲೌಡ್ ಇಲ್ಲಿ ಕೊಟ್ಟನ್ರಿ 800. ಇಲ್ಲಿ ಅಡ್ಜಸ್ಟ್ಮೆಂಟ್ ಒಳಗೆ ಡಿಸ್ಕೌಂಟ್ ಅಲೌಡ್ 800. ರಿಮೈನಿಂಗ್ ಬ್ಯಾಲೆನ್ಸ್ 20. ಟೋಟಲ್ ಎಷ್ಟಾತ್ರಿ? ಫಸ್ಟು 2 ಸಹ ಟೋಟಲ್ ಮಾಡ್ಕೋಬೇಕು. ಟೋಟಲ್ 66,000. ಡಿಫ್ರೆನ್ಸ್ ಅಮೌಂಟ್ 28,200. 28,200 ಏನ್ರಿ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಡೇಟಾಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್ ಕ್ಯಾಲ್ಕುಲೇಷನ್ ಮಾಡೋ ಸಂಬಂಧ ನಾವು ಟೋಟಲ್ ಡೇಟಾಸ್ ಅಕೌಂಟ್ ಬಿಡಿಸ್ಬೇಕು. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾಕೆ ಬೇಕಂದ್ರೆ ನಾವು ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ಬೇಕಾದ್ರೆ ಎಲ್ಲ ಥರದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು. ಆ ಕಾರಣಕ್ಕಾಗಿ ನಾವು ಡೇಟಾಸ್ ಅಕೌಂಟನ್ನು ಬಿಡಿಸ್ಬೇಕಾಗ್ತದೆ. ನಂತರ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಬಿಡಿಸ್ಬೇಕು. ಅದನ್ನೂ ಕೂಡ ಅದಕ್ಕೆ ರೀ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು. ಆ ಕಾರಣಕ್ಕಾಗಿ ನಾವು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಬಿಡಿಸ್ಬೇಕಾಗ್ತದೆ. ಯಾಕ್ರಿ? ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ಬೇಕಾದ್ರೆ ಎಲ್ಲ ಥರದ್ದು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು. ಆ ಕಾರಣಕ್ಕಾಗಿ ನಾವು ಏನು ಮಾಡ್ಕೋಬೇಕು ರೀ? ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ನ ಬಿಡಿಸ್ಬೇಕು. ನೆಕ್ಸ್ಟ್ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಫಸ್ಟು ಓಪನಿಂಗ್ ಬ್ಯಾಲೆನ್ಸನ್ನು ತೊಗೋಬೇಕು. ನಂತರ ಕ್ರೆಡಿಟ್ ಪರ್ಚೇಸ್ ಇಲ್ಲಿ ಕೊಟ್ಟನ್ರಿ. ಫಾರ್ ಎಕ್ಸಾಂಪಲ್ ಟೋಟಲ್ ಪರ್ಚೇಸ್ ಎಷ್ಟದ ರೀ? 47,000 ಪರ್ಚೇಸ್ ಅದ. ಟೋಟಲ್ ಪರ್ಚೇಸ್ ಕೊಟ್ಟಾನ. ಕ್ಯಾಶ್ ಪರ್ಚೇಸ್ ಅಂತ ಏನಿಲ್ಲ. ಟೋಟಲ್ ಪರ್ಚೇಸ್ ಕ್ರೆಡಿಟ್ ಪರ್ಚೇಸ್ ಆಗಿರ್ತದೆ. ಇಲ್ಲಿ ನೋಡಿ ಪ್ರಾಬ್ಲಮ್ ಏನು ಕೊಟ್ಟಿಲ್ಲ? ಕ್ಯಾಶ್ ಪರ್ಚೇಸ್ ಏನು ಕೊಟ್ಟಿಲ್ಲ. ಸಮ್ಟೈಮ್ ಕ್ಯಾಶ್ ಪರ್ಚೇಸ್ ಇತ್ತಂದ್ರೆ ಟೋಟಲ್ ಪರ್ಚೇಸ್ ಅವ್ರು ಲೆಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಪರ್ಚೇಸ್ ತೊಗೋಬೇಕಾಗಿತ್ತು. ಇಲ್ಲಿ ಟೋಟಲ್ ಪರ್ಚೇಸ್ ಈಸ್ ಕ್ರೆಡಿಟ್ ಪರ್ಚೇಸ್ ಆಗಿತ್ತು. 47,000 ಈಸ್ ಕ್ರೆಡಿಟ್ ಪರ್ಚೇಸ್. ನೆಕ್ಸ್ಟ್ ಕ್ಯಾಶ್ ಪೇ ಟು ಕ್ರೆಡಿಟರ್ಸ್ ಇಲ್ಲದ. ಕ್ಯಾಶ್ ಪೇ ಟು ಕ್ರೆಡಿಟರ್ಸ್ ಎಲ್ಲದ ರೀ? 40,000. ಕ್ಯಾಶ್ ಪೇ ಟು ಕ್ರೆಡಿಟರ್ಸ್ ಪೇಮೆಂಟ್ ಸೈಡ್ ಇರ್ತದೆ 40,000. ಈ 40,000 ಎಲ್ಲಿ ತೊಗೋಬೇಕು ರೀ? ಇಲ್ಲಿ ತೊಗೋಬೇಕು. ಕ್ಯಾಶ್ ಪೇ ಟು ಕ್ರೆಡಿಟರ್ಸ್. ನೆಕ್ಸ್ಟ್ ಡಿಸ್ಕೌಂಟ್ ಅರ್ನ್ ಎಲ್ಲ ಅಡ್ಜಸ್ಟ್ಮೆಂಟ್ ಒಳಗದ 700. ಡಿಸ್ಕೌಂಟ್ ಅರ್ನ್ ತೊಗೋಬೇಕು. ಫಸ್ಟ್ ಇಲ್ಲಿ ಬೈ ಸೈಡ್ ಟೋಟಲ್ ಮಾಡ್ಕೋಬೇಕು ರೀ ಎಷ್ಟು? 72,000. ರಿಮೈನಿಂಗ್ ಬ್ಯಾಲೆನ್ಸ್ 31,300 ಇದೆ. ಏನು ರೀ ಇದು? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ನಾವು ಏನು ಮಾಡ್ಕೊಂಡ್ರಿ? ಟೋಟಲ್ ಕ್ರೆಡಿಟರ್ಸ್ ಅಕೌಂಟನ್ನು ಬಿಡಿಸ್ಬೇಕಾಯ್ತು. ನಂತರ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ ಬಿಡಿಸ್ಬೇಕು. ಏನು ಬಿಡಿಸ್ಬೇಕು ರೀ? ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫಸ್ಟ್ ನಾವು ಫಾರ್ಮೇಟನ್ನು ಹಾಕೋಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ಹೀಗಿದ್ದಾಗ 2 ಸೈಡ್ ಓಪನಿಂಗ್ ಸ್ಟಾಕ್, ಪರ್ಚೇಸ್, ವೇಜಸ್. ನಂತರ ಬೈ ಸೈಡ್ ಸೇಲ್ಸ್ ಸ್ಟಾಕ್. ಸೇಲ್ಸ್ ಟೋಟಲ್ ಸೇಲ್ಸ್ ಎಷ್ಟದ? 62,000 ತೊಗೋಬೇಕು. ಓಪನಿಂಗ್ ಸ್ಟಾಕ್ ಇಲ್ಲಿ ಕೊಟ್ಟಾನ. ಓಪನಿಂಗ್ ಸ್ಟಾಕ್ ಎಷ್ಟದ ರೀ? ಇಲ್ಲಿ ಇರ್ತದೆ ಓಪನಿಂಗ್ ಸ್ಟಾಕ್. ಎಷ್ಟು ಓಪನಿಂಗ್ ಸ್ಟಾಕ್? 14,000. ಇನ್ನು ಕ್ಲೋಸಿಂಗ್ ಸ್ಟಾಕ್ ಎಷ್ಟದ ರೀ? ಇಲ್ಲದ ಅಡ್ಜಸ್ಟ್ಮೆಂಟ್ ಇಲ್ಲದ ಎಷ್ಟು? 21,000. ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ತೊಗೋಬೇಕು, ಕ್ಲೋಸಿಂಗ್ ಸ್ಟಾಕ್ ಅಂತ ತೊಗೋಬೇಕು. ನಂತರ ಟೋಟಲ್ ಸೇಲ್ಸ್ ಮೀನ್ಸ್ 62,000. ಪರ್ಚೇಸ್ ಎಷ್ಟದ? 47,000. ನಂತರ ವೇಜಸ್ ಅಂದರೆ ಪೇಮೆಂಟ್ಸ್ ಕೊಟ್ಟಾನ್ರಿ. ವೇಜಸ್ 1,400 ವೇಜಸ್ನ ತೊಗೋಬೇಕು.
1400 ವೇಜಸನ್ನು ತೊಗೋಬೇಕು. ನಂತರ ಏನು ಮಾಡ್ಕೋಬೇಕು ರೀ, ಬಾಯ್ಸ ಟೋಟಲ್ ಮಾಡ್ಕೋಬೇಕು. ಬಾಯ್ಸ ಟೋಟಲ್ 83,000 ಈ ಟೋಟಲ್ 83,000 ಒಳಗೆ ಲೆಸ್ ಮಾಡ್ಕೋಬೇಕು ರೀ. ಓಪನಿಂಗ್ ಸ್ಟಾಕ್, ಪರ್ಚೇಸ್, ವೇಜಸನ್ನು ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಬ್ಯಾಲೆನ್ಸ್ 20,600 ಈಸ್ ಏನು ರೀ, ಗ್ರಾಸ್ ಪ್ರಾಫಿಟ್. ಈ ಗ್ರಾಸ್ ಪ್ರಾಫಿಟ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ರೀ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬೇಕು 20,600. ನಂತರ ನೆಕ್ಸ್ಟ್ ಸ್ಯಾಲರಿ 4,400 ಪೇಮೆಂಟ್ ಸೈಡ್ ತೊಗೋಬೇಕು. ಆಫೀಸ್ ಎಕ್ಸ್ಪೆನ್ಸಸ್ 900 ಪೇಮೆಂಟ್ ಸೈಡ್ ತೊಗೋಬೇಕು. ಡಿಸ್ಕೌಂಟ್ ಅಲೌಡ್ ಕೂಡ ಅಡ್ಜಸ್ಟ್ಮೆಂಟ್ ಒಳಗೆ 800 ತೊಗೋಬೇಕು. ನಂತರ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ರೀ, 5% ಅಂದ್ರೆ ಎತ್ತ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಲೋಸಿಂಗ್ ಡೇಟಾಸ್ ಎಷ್ಟು ಅದ ರೀ, 28,200 ಇಂಟು 5% ಅಂದ್ರೆ 28 ಇಂಟು 5% ಮಾಡಿದಾಗ 1,410 ಬರ್ತದೆ. ಡೆಪ್ರಿಸಿಯೇಷನ್ ಬಿಲ್ಡಿಂಗ್ ಎಷ್ಟು ಅದ ರೀ, 9,000 ಬಿಲ್ಡಿಂಗ್ ಅದ. ಅದ್ಮೇಲೆ 2% ಡೆಪ್ರಿಸಿಯೇಷನ್ ಅಂದಾಗ 180 ಬಂತು. ಇವಾಗ ಬಾಯ್ ಸಾರ್ ಟೋಟಲ್ ಮಾಡ್ಕೋಬೇಕು. ಎಷ್ಟು ಬಂತು ರೀ, 21,310 ಬಂತು. ಟೋಟಲ್ 21,310. ಈ ಟೋಟಲ್ ಗ್ರಾಸ್ ಇನ್ಕಮ್ ಒಳಗೆ ಏನು ಮಾಡ್ಕೋ, ಎಕ್ಸ್ಪೆನ್ಸ್ ಲೆಸ್ ಮಾಡ್ಕೋ. ಏನೇನು ರೀ, ಸ್ಯಾಲ್ರಿ, ಆಫೀಸ್ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಅಲೌಡ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಡೆಪ್ರಿಸಿಯೇಷನ್ ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡ್ಕೊಂಡು ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ ಏನಾಗಿರ್ತದೆ ರೀ, ನೆಟ್ ಪ್ರಾಫಿಟ್ ಆಗಿರ್ತದೆ. ಎಷ್ಟು ಅದ ರೀ, 13,610 13,610 ಏನು ರೀ, ಇದು ನೆಟ್ ಪ್ರಾಫಿಟ್ ಆಗಿರ್ತದೆ. ಈ ನೆಟ್ ಪ್ರಾಫಿಟ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ರೀ, ಬ್ಯಾಲೆನ್ಸ್ ಶೀಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಗೊತ್ತಾದ್ರಿ ನೆಟ್ ಪ್ರಾಫಿಟ್ ಎಷ್ಟು ಬಂತು ರೀ, 13,610. ಅಂದ್ರೆ ನಮ್ಮ ಈ ಬಿಸ್ನೆಸ್ ಅಂತ ಬಂದ ಪ್ರಾಫಿಟ್ ಎಷ್ಟು ರೀ, 13,610. ಇದನ್ನು ತಿಳ್ಕೋ ಸಂಬಂಧ ಏನು ಮಾಡ್ಕೋಬೇಕಾಗತ್ತೆ ರೀ, ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಬೆಳೆಸಬೇಕು. ನಂತರ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2016. ಈ ಬ್ಯಾಲೆನ್ಸ್ ಶೀಟ್ ಎದಕ್ಕೆ ಬಿಡಿಸ್ಬೇಕಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಅಂದರೆ ಪ್ರೆಸೆಂಟ್ ಪೊಸಿಷನ್ ಆಫ್ ದಿ ಬಿಸ್ನೆಸ್, ನಮ್ಮ ಬಿಸ್ನೆಸ್ ಯಾವ ಪೊಸಿಷನಲ್ಲ ಅದನ್ನು ತಿಳ್ಕೋ ಸಲುವಾಗಿ ನಾವು ಬ್ಯಾಲೆನ್ಸ್ ಶೀಟನ್ನು ಬಿಡಿಸಬೇಕು. ಹೀಗಿದ್ದಾಗ ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ಬಿಡಿಸಬೇಕಾದ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಬಿಡಿಸಬೇಕು, ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸಬೇಕಾದ ಓಪನಿಂಗ್ ಬ್ಯಾಲೆನ್ಸನ್ನು ತೊಗೋಬೇಕು. ಗೊತ್ತಾಗುತ್ತೆ ಸ್ಟೂಡೆಂಟ್, ಯು ಹ್ಯಾವ್ ಟು ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸನ್ನು ಬಿಡಿಸಬೇಕಾದ್ರೆ ಎಲ್ಲಥದ್ದು ಓಪನಿಂಗ್ ಬ್ಯಾಲೆನ್ಸನ್ನು ತೊಗೋಬೇಕು. ಬ್ಯಾಲೆನ್ಸ್ ಶೀಟನ್ನು ಬಿಡಿಸಬೇಕಾದ್ರೆ ಎಲ್ಲಥದ್ದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತೊಗೋಬೇಕು. ಹೀಗಿದ್ದಾಗ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟನ್ನು ಹಾಕೋಬೇಕು. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ ಅಮೌಂಟ್. ಓಪನಿಂಗ್ ಕ್ಯಾಪಿಟಲ್ ಅದ ಎಲ್ಲಿ ಅದ ರೀ, ಓಪನಿಂಗ್ ಕ್ಯಾಪಿಟಲ್ ಆಲ್ರೆಡಿ ಅದಲ್ಲಿ ಸಮ್ ಟೈಮ್ ಇರ್ಲಿಕ್ಕಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪ್ರಾಬ್ಲಮ್ ಕೊಟ್ಬಿಟ್ಟು 12,000 ಓಪನಿಂಗ್ ಕ್ಯಾಪಿಟಲ್ ಅಂತ ತೊಗೋಬೇಕು. ಆ್ಯಡ್ ನೆಟ್ ಪ್ರಾಫಿಟ್ ಎಸ್ 13,610 13,610. ಟೋಟಲ್ ಎಷ್ಟು ಬಂತು ರೀ, 25,610 ಬಂತು. ಇದ್ರೊಳಗೆ 25,610 ಇದ್ರ ಡ್ರಾಯಿಂಗ್ಸನ್ನು ಲೆಸ್ ಮಾಡ್ಕೋಬೇಕು. ಅದು ಪೇಮೆಂಟ್ ಸೈಡ್ ರಿಸಿಪ್ಟ್ ಆಫ್ ಪೇಮೆಂಟ್ ಅವಾಗ ಪೇಮೆಂಟ್ ಸೈಡ್ 3,000 ಅದ. ಆ 3,000 ಲೆಸ್ ಮಾಡ್ಕೋ. ರಿಮೈನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಸ್ 22,610. ನಂತರ ನೆಕ್ಸ್ಟ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಅದ ರೀ, 13,300 ಗೊತ್ತಾತ್ರಿ. ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ಬೇಕಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು, ಆ ಕಾರ್ಕೇನು ಕ್ರೆಡಿಟರ್ಸ್ ಅಕೌಂಟ್ನ ಬಿಡಿಸ್ಬೇಕಾಯ್ತು. ನಂತರ ಲೋನ್ ಫ್ರಾಮ್ ದೇಸಾಯಿ ಕೊಟ್ಟಾನ, ಎಲ್ಲದ ಲೋನ್ ಫ್ರಾಮ್ ದೇಸಾಯಿ ಅದ ರೀ, ಲೋನ್ ಫ್ರಾಮ್ ದೇಸಾಯಿ ಅಂದ್ರೆ ದೇಸಾಯಿ ಕಡೆಯಿಂದ ಲೋನ್ ಅಂತ ತೊಗೊಂಡ್ರಿ. ಎಷ್ಟು 9,100 ಅಂತ 9,100 ಲೋನ್ ಅಂತ ತೊಗೊಂಡ್ರಿ. ಆ ಲೋನ್ ನಾವು ಇಲ್ಲಿ ತೋರಿಸ್ಬೇಕು. ಬ್ಯಾಲೆನ್ಸ್ ನಾವು ಕೊಡ್ತಕ್ಕದ ಅಮೌಂಟ್ ಅದನ್ನ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕು. ನಂತರ ನೆಕ್ಸ್ಟ್ ಬ್ಯಾಂಕ್ ಲೋನ್ ಎಷ್ಟು ಅದ ರೀ, ಅದು ಬ್ಯಾಂಕ್ ಲೋನ್ ಎಷ್ಟು ಅದ ರೀ, 7,000 ಅದ. ಈ 7,000 ಆಲ್ರೆಡಿ ಎಷ್ಟು ಪೇಡ್ ಮಾಡಿರಿ, 5,000 ಪೇಡ್ ಮಾಡಿರಿ. 7,000 ಲೋನ್ ಅದ. 7,000 ಲೋನ್ದಾಗ 5,000 ಪೇಡ್ ಮಾಡಿರಿ. ಅದು ರಿಮೈನಿಂಗ್ ಎಷ್ಟು ಹೋತ್ರಿ, 7,000 5,000 ಪೇಡ್ ಮಾಡಿ. ರಿಮೈನಿಂಗ್ ಬ್ಯಾಲೆನ್ಸ್ 2,000 ಬ್ಯಾಲೆನ್ಸ್ ಉಳೀತು. ಇದು ಲಯಬಿಲಿಟಿ ಸೈಡ್ ಐಟಮ್ ಮುಗಿದು. ನಂತರ ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್ ಅದ. ಕ್ಯಾಶ್ ಇನ್ 1,000 ಫಾರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಯಾಶ್ ಇನ್ ತೊಗೋಬೇಕು ರೀ, ಕ್ಲೋಸಿಂಗ್ ಬ್ಯಾಲೆನ್ಸ್ ತೊಗೋಬೇಕು. ಎಲ್ಲದ ರೀ, ಇಲ್ಲದ ರಿಸಿಪ್ಟ್ ಪೇಮೆಂಟ್ ತೊಗೊಂಡಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ 1,400 ಇಲ್ಲದ. ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತೊಗೋಬೇಕು. ನಂತರ ಸನ್ರಿ ಡೇಟಾಸ್ 28,200 ಅದು ಕ್ಯಾಲ್ಕುಲೇಷನ್ ಮಾಡಿರಿ. ಎಲ್ಲ ಡೇಟಾಸ್ ಅಕೌಂಟ್ನಾಗ ಅದ ಅಥವಾ ಏನು ಲೆಸ್ ಮಾಡ್ಕೋಬೇಕು. ಡೌಟ್ಫುಲ್ ಡೆಟ್ಸ್ 1,410 ಲೆಸ್ ಮಾಡ್ಕೋಬೇಕು. 1,410 ಲೆಸ್ ಮಾಡ್ಕೊಂಡು ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ 26,790 ರಿಮೈನಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲದ 21 ಅಡ್ಜಸ್ಟ್ಮೆಂಟ್ ಎಲ್ಲ ಕೊಟ್ಟಾನ್ರಿ. 21,000 ಅಂತ ತೊಗೋಬೇಕು. ನಂತರ ಪ್ಲಾಂಟ್ ಆ್ಯಂಡ್ ಮಷನರಿ 8,000 ಅದ. ಪ್ಲಾಂಟ್ ಆ್ಯಂಡ್ ಮಷನರಿ ಆ ಪ್ಲಾಂಟ್ ಆ್ಯಂಡ್ ಮಷನರಿ ಒಳಗೆ ಸೇಲ್ ಆಫ್ ಪ್ಲಾಂಟ್ ಎಷ್ಟು ಸೇಲ್ ಆಗೈತೆ ರೀ, 3,000 ಲೆಸ್ ಸೇಲ್ ಆಗೈತೆ, ಲೆಸ್ ಮಾಡ್ಕೋಬೇಕು. 8,000 3,000 ಲೆಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಇಸ್
5000 ಪ್ಲಾಂಟ್ ಆ್ಯಂಡ್ ಮಷನರಿ. ಬಿಲ್ಡಿಂಗ್ ಎಷ್ಟು ಅದ ರೀ 9000. ಈ 9000 ಬಿಲ್ಡಿಂಗ್ ಅದ. ಬಿಲ್ಡಿಂಗ್ ಡೆಪ್ರಿಸಿಯೇಷನ್ ಎಷ್ಟು ಅದ ರೀ 180 ರೂಪಾಯಿ ಅದ. 180 ಲೆಸ್ ಮಾಡ್ಕೋ. ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 8820. ನಂತರ ಫರ್ನಿಚರ್ ಪರ್ಚೇಸ್ ಮಾಡ್ಯಾರ. ಎಷ್ಟು ಫರ್ನಿಚರ್ 2000. ಹೀಗಿದ್ದಾಗ ಟೋಟಲ್ ಎಷ್ಟಾಯ್ತು ನೋಡಿರಿ. ಟೋಟಲ್ ಬ್ಯಾಲೆನ್ಸ್ ಟೋಟಲ್ 65,010. ನಂತರ 65,010 ಇದನ್ನು ಟೋಟಲ್ ಬ್ಯಾಲೆನ್ಸ್. ಎರಡು ಕಡೆ ಬ್ಯಾಲೆನ್ಸ್ ಟ್ಯಾಲಿ ಆಗಿರಬೇಕು ಅಂತ ನಿಮ್ಮದು ಪ್ರಾಬ್ಲಮ್ ಕರೆಕ್ಟ್ ಆಗಿರ್ತದೆ. ಗೊತ್ತಾತ್ರಿ. ಡಾಟಾಸ್ ಅದಕ್ಕೆ ಬಿಡಿಸಿದ್ರಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ತಿಳ್ಕೋ ಸಂಬಂಧ ಡಾಟಾಸ್ ಅಕೌಂಟ್ನ ಬಿಡಿಸಿದ್ದು. ನಂತರ ಕ್ರೆಡಿಟರ್ಸ್ ಅಕೌಂಟ್ ಬಿಡಿಸಿದ್ರು. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಕೇಳ್ಕೋ ಸಂಬಂಧ ಕ್ರೆಡಿಟರ್ಸ್ ಅಕೌಂಟ್ ಬಿಡಿಸಿದ್ವು. ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದಕ್ಕೆ ಬಿಡಿಸಿದ್ವು ಅಂದ್ರೆ ಪ್ರಾಫಿಟ್ ಅಂತ ತಿಳ್ಕೋ ಸಂಬಂಧ ಬಿಡಿಸಿದ್ದೀವಿ ರೀ. ನಂತರ ಬ್ಯಾಲೆನ್ಸ್ ಶೀಟ್ ಅದಕ್ಕೆ ಬಿಡಿಸಿದ್ವು ಅಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಯಾವ ಥರನಾಗಿದೆ ಅಂದ್ರೆ ಬಿಸ್ನೆಸ್ ಪ್ರೆಸೆಂಟ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಯಾವ ಥರನಾಗೈತೆ ತಿಳ್ಕೋ ಸಂಬಂಧ ನಾವು ಏನು ಮಾಡ್ಕೊಂಡಿರಲಿ ಬ್ಯಾಲೆನ್ಸ್ ಶೀಟನ್ನು ಬಿಡಿಸಿದ್ದೀವಿ. ಹೀಗೆ ನಾವು ಏನು ಮಾಡ್ಕೋಬೇಕು ರೀ ಅಕೌಂಟನ್ನು ಬಿಡಿಸ್ಬೇಕು ಈ ಥರನಾಗಿ. ಫಸ್ಟು ಸ್ಟೆಪ್ ನಾವು ಏನು ರೀ ಸಿಂಗಲ್ ಎಂಟ್ರಿ ಡಬಲ್ ಎಂಟ್ರಿ ಕನ್ವರ್ಟ್ ಆಗಬೇಕು. ಫಸ್ಟು ಸ್ಟೇಟ್ಮೆಂಟ್ ಆಫ್ ಅಫೇರ್ಸು, ಡಾಟಾಸ್ ಅಕೌಂಟು, ಕ್ರೆಡಿಟರ್ಸ್ ಅಕೌಂಟು, ಬಿಲ್ಸ್ ಪೇಬಲ್ ಅಕೌಂಟು, ಬಿಲ್ಸ್ ರಿಸೀವಬಲ್ ಅಕೌಂಟು, ಇನ್ನೊಂದು ಅಕೌಂಟ್ ಹೇಳಬೇಕಾಗ್ಯದ ಕ್ಯಾಶ್ ಅಕೌಂಟ್ ಅಂತ ಹೇಳಬೇಕು. ನೆಕ್ಸ್ಟ್ ಟೈಮ್ ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀನಿ. ನಂತರ ಎಲ್ಲ ಆದ ನಂತರ ಏನು ಬಿಡಿಸ್ಬೇಕು ರೀ ಫೈನಲ್ ಅಕೌಂಟನ್ನು ಬಿಡಿಸಬೇಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.